ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಗಣೇಶ ಚತುರ್ಥಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಥಮ ಪೂಜಿತ ಗಣನಾಥ ಈ ಕುರಿತು ಮಾತನಾಡುತ್ತಾರೆ ರೋಹಿಣಿ ಜತ್ತಿ. ಅನುಗ್ರಹಿಸು ಅನುಗ್ರಹಿಸು ಅಗ್ರ ಪೂಜ ಭಾಜನ, ಅನುಗಾಲ ಬೇಡಿರುವೆ ಶುಭಕ್ಕೆ ಗಜಾನನ. ಎಲ್ಲ ಆತ್ಮೀಯ ಕೇಳುಗ ಬಂಧುಗಳಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಅಂದರೆ ಎಲ್ಲೆಡೆಯೂ ಇರುವ ಏಕದಂತನನ್ನ ನಾವು ಪ್ರಾರ್ಥಿಸುತ್ತೇವೆ. ನಾವು ಬಾಗಿದ ಶಿರದಿಂದ ಆನೆಯ ಆಕಾರವಿರುವ ಭಗವಂತನನ್ನ ಹೆಚ್ಚು ಬುದ್ಧಿಶಕ್ತಿ ನೀಡಲೆಂದು ಧ್ಯಾನಿಸುತ್ತಾ ನಮ್ಮ ಮನಸ್ಸನ್ನ ಬುದ್ಧಿವಂತಿಕೆಯಿಂದ ಬೆಳಗಿಸಿ ಯಶಸ್ಸು ನೀಡಲೆಂದು ನಾವು ಏಕದಂತನನ್ನ ನಮಸ್ಕರಿಸುತ್ತೇವೆ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಗಣೇಶ ಚತುರ್ಥಿಯು ಭಾರತದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ. ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ, ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನಾದ ನಮ್ಮ ಮೂಷಿಕ ವಾಹಕನ ಜನನವನ್ನ ಸಾರುವ ಹಬ್ಬ. ಈ ಹಬ್ಬವನ್ನ ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಇಲ್ಲವೇ ಚೌತಿ ಎಂದು ಸಹ ಕರೆಯುತ್ತಾರೆ. ಗಣಪತಿಯ ಹೆಸರು ಗಣಪತಿಯ ಇನ್ನೊಂದು ಗುಣಲಕ್ಷಣವನ್ನ ಸೂಚಿಸುತ್ತದೆ. ಆನೆಯ ತಲೆ ಹೊಂದಿದ್ದಕ್ಕೆ ಗಜಮುಖ, ಒಂದೇ ಕೋರೆ ಹಲ್ಲು ಹೊಂದಿದ್ದಕ್ಕೆ ಏಕದಂತ, ಗಣಗಳ ನಾಯಕ ಗಣಪತಿ, ಮೂಷಿಕ ವಾಹನ. ಹೀಗೆ ಒಂದೊಂದು ಹೆಸರು ಒಂದೊಂದು ವಿಶೇಷತೆ ಮತ್ತು ಹಿನ್ನೆಲೆಯನ್ನ ತಿಳಿಸುತ್ತವೆ. ಹಿಂದೂ ಪುರಾಣದ ಪ್ರಕಾರ ಗಣೇಶ ಶಿವ ಮತ್ತು ಪಾರ್ವತಿಯ ಮಗ. ಗಣೇಶನನ್ನ ವಿದ್ಯಾಧಿದೇವತೆಯೆಂದು ಪರಿಗಣಿಸಲಾಗುತ್ತದೆ. ಭಾರತದಲ್ಲಿ ಮಾತ್ರವೇ ಅಲ್ಲ, ಪ್ರಾಚೀನ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಹರಡಿದ ಸಾಗರೋತ್ತರ ದೇಶಗಳಲ್ಲಿ ಕೂಡ ಗಣಪತಿಯ ವಿಗ್ರಹಗಳು ಜನಪ್ರಿಯವಾಗಿದ್ದವು. ಜಾವಾ, ಕಾಂಬೋಡಿಯಾ, ಬೋರ್ನಿಯೋ ಮೊದಲಾದ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹಿಂದೂ ಸಂಪ್ರದಾಯದ ಗಣಪತಿ ಇದ್ದರೆ, ಚೀನಾ, ಜಪಾನ್, ಶ್ರೀಲಂಕಾಗಳಲ್ಲಿ ಬೌದ್ಧರ ಪ್ರಭಾವದಿಂದ ಮಾರ್ಪಟ್ಟ ರೂಪದಲ್ಲಿ ಗಣಪತಿ ವಿಗ್ರಹಗಳು ಇಂದಿಗೂ ಕಾಣಸಿಗುತ್ತವೆ. ಗಣಪತಿಯನ್ನ ಬಹು ವಿಜೃಂಭಣೆಯಿಂದ ಮನೆಗೆ ತರಲಾಗುತ್ತದೆ. ಭಕ್ಷ್ಯ ಭೋಜನ ನೈವೇದ್ಯಗಳನ್ನು ಮಾಡಿ ಮಂತ್ರ, ವೇದಘೋಷ, ಸ್ತೋತ್ರಗಳ ಮೂಲಕ ಬೆಳಗ್ಗೆ ಸಂಜೆ ಪೂಜೆ ಮಾಡಲಾಗುತ್ತದೆ. ಹೋಳಿಗೆ, ಕಜ್ಜಾಯ, ಕಡಬು ಮತ್ತು ಮೋದಕ ಸಿಹಿ ತಿನಿಸುಗಳು ಗಣಪನ ಪ್ರಿಯ ನೈವೇದ್ಯಗಳು. ಗಣೇಶ ಹಬ್ಬದ ಇತಿಹಾಸವು ಬಹಳ ಪ್ರಾಚೀನವಾದುದು. ಗಣೇಶನನ್ನ ಅಡೆತಡೆಗಳ ನಾಶಕ ಎಂದು ಪರಿಗಣಿಸಲಾಗಿದೆ. ಇದು ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಹಬ್ಬವನ್ನ ಪುಣೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಆರಂಭಿಸಿದರು. ಶಿವಾಜಿ ಮಹಾರಾಜರು ಅತ್ಯಂತ ಉತ್ಸಾಹ ಮತ್ತು ವಿಜೃಂಭಣೆಯಿಂದ ಗಣೇಶ ಉತ್ಸವವನ್ನ ಆರಂಭಿಸಿದರು. ಇದು ಕುಟುಂಬದ ಹಬ್ಬವಾಗಿ ಉಳಿಯಿತು. ಇದನ್ನು 1893ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್, ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಮಾಜ ಸುಧಾರಕರು ಇವರು ಇದನ್ನ ಪುನರುಜ್ಜೀವನಗೊಳಿಸಿದರು. ಗಣೇಶ ಚತುರ್ಥಿಯನ್ನು ಸಾರ್ವಜನಿಕವಾಗಿ ಆಚರಿಸಿದ ಕೀರ್ತಿ ಬಾಲಗಂಗಾಧರ್ ತಿಲಕ್ ಅವರಿಗೆ ಸಲ್ಲುತ್ತದೆ. ಮಹಾರಾಷ್ಟ್ರದ ಹೊರತಾಗಿ ಮಧ್ಯಪ್ರದೇಶ್, ರಾಜಸ್ಥಾನ್, ಕರ್ನಾಟಕ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲಿ ಗಣೇಶ ಚತುರ್ಥಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಗಣೇಶನನ್ನು ಮಂಗಳ ಮೂರ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಜಾತಿಯ ಸಂಕೋಲೆಯನ್ನು ಮುರಿದು ಎಲ್ಲರೂ ಒಂದಾಗಿ ಪೂಜೆ ಆಚರಣೆಗಳಲ್ಲಿ ಭಾಗವಹಿಸುವಂತಹ ಒಂದು ಹಬ್ಬ ಗಣೇಶ ಚತುರ್ಥಿ. ಇನ್ನು ಸಾರ್ವಜನಿಕ ಗಣಪತಿಯನ್ನು ಕೂರಿಸಿ ಮಕ್ಕಳು, ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳಾದ ರಂಗೋಲಿ, ಹಾಡು, ಕುಣಿತ, ಕ್ರೀಡೆ, ಮನೋರಂಜನಾ ಸ್ಪರ್ಧೆ ಹಾಗೂ ಆಟೋಟಗಳನ್ನ ಏರ್ಪಡಿಸಿ ಸಮಾಜದ ಜನರೆಲ್ಲ ಒಂದೆಡೆ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹೀಗೆ ಕೂರಿಸಲಾದ ಗಣಪತಿಯನ್ನ ಭಕ್ತಿಭಾವದಲ್ಲಿ ಜನರು ಮುಳುಗಿಸುತ್ತಾರೆ.
ಗಣಪತಿ ಬರೀ ದೇವರಾಗಿ ಭಕ್ತಿಗಷ್ಟೇ ಸೀಮಿತವಾಗಿರದೆ ಅದೊಂದು ಭಾವನೆಯಾಗಿ ಮನಸ್ಸಿನಲ್ಲಿ ಶಾಶ್ವತ ನೆಲೆಯೂರಿದೆ. ಗಣಪತಿಯ ಬಗ್ಗೆ ಇನ್ನು ಹೇಳಬೇಕೆಂದರೆ ಗಣಪತಿಗೆ 32 ಅವತಾರಗಳು ಇವೆ. ಇವುಗಳಲ್ಲಿ ಕೆಲವು ಗಣಪತಿಯ ಜೀವನದ ವಿವಿಧ ಕಾಲಘಟ್ಟಗಳನ್ನ ಪ್ರತಿನಿಧಿಸಿದರೆ ಇನ್ನೂ ಕೆಲವು ಲೋಕ ಕಲ್ಯಾಣಾರ್ಥವಾಗಿ ತಳೆದ ಅವತಾರಗಳಾಗಿವೆ. ಅವುಗಳು ಯಾವೆಂದರೆ ಬಾಲಗಣಪತಿ. ಬಾಲಗಣಪತಿ ಹೆಸರೇ ಸೂಚಿಸುವಂತೆ ಗಣಪತಿಯ ಎಳೆಯ ಮಗುವಿನ ರೂಪ. ಇದರಲ್ಲಿ ಗಣಪತಿಯ ಬಾಲ್ಯದ ಸುಂದರವಾದ ಮತ್ತು ಮುದ್ದಾದ ರೂಪವಾಗಿದೆ. ತರುಣ ಗಣಪತಿ. ತರುಣ ಗಣಪತಿಯು ಗಣಪತಿಯ ತಾರುಣ್ಯವನ್ನ ಪ್ರತಿನಿಧಿಸುವ ರೂಪವಾಗಿದೆ. ಇದು 8 ಕೈಗಳು ಮತ್ತು ಮುರಿದ ದಂತವನ್ನ ಹೊಂದಿರುತ್ತದೆ. ಭಕ್ತಿ ಗಣಪತಿ. ಭಕ್ತಿ ಗಣಪತಿ ಎಂಬುದು ಸುಗ್ಗಿಯ ಅವಧಿಯಲ್ಲಿ ರೈತರಿಂದ ಪೂಜಿಸಲ್ಪಡುವ ಗಣಪತಿಯ ಅವತಾರವಾಗಿದೆ. ಈ ಗಣೇಶನ ಕೈಯಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇರುತ್ತದೆ. ವೀರಗಣಪತಿ. ವೀರಗಣಪತಿಯ ಅವತಾರದಲ್ಲಿ ಗಣಪತಿಗೆ ಆಯುಧಗಳನ್ನ ಹಿಡಿದು 16 ಕೈಗಳು ಇರುತ್ತವೆ. ಗಣಪತಿಯ ಈ ವೀರ ಅವತಾರವು ಯುದ್ಧಕ್ಕೆ ಸನ್ನದ್ಧವಾಗಿರುವ ರೀತಿಯಲ್ಲಿ ಕಾಣಿಸುತ್ತದೆ. ಶಕ್ತಿ ಗಣಪತಿ. ಶಕ್ತಿ ಗಣಪತಿಯ ಅವತಾರದಲ್ಲಿ ಗಣಪತಿಯ ತೊಡೆಯ ಮೇಲೆ ಸ್ವಾಮಿಯ ಒಬ್ಬ ಪತ್ನಿಯು ಹೂಮಾಲೆಯನ್ನ ಹಿಡಿದು ಕುಳಿತಿರುತ್ತಾಳೆ. ಇದನ್ನು ಕುಟುಂಬವನ್ನು ಕಾಪಾಡುವ ದೇವರು ಎಂದು ಪೂಜಿಸಲಾಗುತ್ತದೆ. ದ್ವಿಜ ಗಣಪತಿ. ದ್ವಿಜ ಎಂದರೆ 2 ಬಾರಿ ಜನಿಸಿದವನು ಎಂದರ್ಥ. ಗಣೇಶನು ನಿಜವಾಗಿಯೂ 2 ಬಾರಿ ಜನಿಸಿದವನು. ಮೊದಲು ಜನಿಸಿ ನಂತರ ಕೊಲ್ಲಲ್ಪಟ್ಟು ಆಮೇಲೆ ಪುನಃ ಜೀವನವನ್ನ ಪಡೆದವನು. ಈ ಅವತಾರದಲ್ಲಿ ಗಣಪತಿಗೆ 4 ತಲೆಗಳು ಇವೆ. ಸಿದ್ಧಿ ಗಣಪತಿ. ಸಿದ್ಧಿ ಗಣಪತಿಯನ್ನು ಯಶಸ್ಸು ಮತ್ತು ಸಂಪತ್ತಿನ ಸಲುವಾಗಿ ಪೂಜಿಸಲಾಗುತ್ತದೆ. ಈ ಗಣಪತಿಯ ಮೂರ್ತಿಯು ಹಳದಿ ಬಣ್ಣದಲ್ಲಿರುತ್ತದೆ. ಉಚ್ಚಿಷ್ಟ ಗಣಪತಿ. ಈ ಗಣಪತಿಯು ಸಹ ಹಲವು ಕೈಗಳಿಂದ ಸುಂದರವಾಗಿ ಕಾಣುತ್ತಾನೆ. ತಿಳಿ ನೀಲಿ ಬಣ್ಣದ ಈ ಗಣಪತಿಯು 6 ಕೈಗಳನ್ನು ಹೊಂದಿದ್ದು ಕೈಯಲ್ಲಿ ವೀಣೆಯಂತಹ ಸಂಗೀತ ವಾದ್ಯಗಳನ್ನ ಹಿಡಿದಿರುತ್ತಾನೆ. ವಿಘ್ನ ಗಣಪತಿ. ವಿಘ್ನೇಶ್ವರ, ವಿಘ್ನನಾಶಕ ಎಂದು ಸಹ ಕರೆಯುತ್ತಾರೆ. ಚಿನ್ನದ ಬಣ್ಣದ ಈ ಗಣಪತಿಯ ವಿಗ್ರಹವು ನಿಮಗೆ ಎದುರಾಗುವ ಎಲ್ಲಾ ಕಂಟಕಗಳನ್ನ ನಿವಾರಿಸುತ್ತಾನೆ. ಇನ್ನು ಶಿವ, ವಿಷ್ಣು ಮುಂತಾದ ದೇವತೆಗಳಿಗಿಂತಲೂ ಹೆಚ್ಚು ಜನಪ್ರಿಯವಾಗಿ ಪೂಜೆಯಲ್ಲಿ ಅಗ್ರಸ್ಥಾನ ಪಡೆದ ದೇವರು ಗಣಪತಿ. ಜನಜೀವನದ ಎಲ್ಲ ಶುಭ ಕಾರ್ಯಗಳಲ್ಲೂ ವಿದ್ಯಾಭ್ಯಾಸ, ವಿವಾಹ, ಉಪನಯನ, ಗೃಹ ಪ್ರವೇಶ ಇತ್ಯಾದಿ ಮೊದಲ ಪೂಜೆಯನ್ನು ಇಂದಿಗೂ ಗಣಪತಿಗೆ ಸಲ್ಲಿಸುತ್ತಾರೆ. ಅಷ್ಟೇ ಅಲ್ಲದೆ ಮಿಕ್ಕ ದೇವತಾ ಕಾರ್ಯಗಳನ್ನು ಮಾಡುವಾಗಲೂ ನಿರ್ವಿಘ್ನತಾ ಸಿದ್ಧಿಗಾಗಿ ಮೊದಲ ಪೂಜೆ ಗಣಪತಿಗೆ ಮೀಸಲು. ಗಣಪತಿಗೆ ಸಿದ್ಧಿವಿನಾಯಕ, ಗಣೇಶ, ಗಜಮುಖ, ಏಕದಂತ, ವಕ್ರತುಂಡ, ಲಂಬೋದರ, ಹಿರಂಬ, ಮೂಷಿಕ ವಾಹನ ಮುಂತಾದ ಹೆಸರುಗಳು ಇವೆ. ಆತ್ಮೀಯ ಕೇಳುಗ ಬಂಧುಗಳೇ, ಆದಿಪೂಜೆಗೆ ಗಣೇಶ ಯಾಕೆ ಮುಖ್ಯ ಅನ್ನುವಂಥದ್ದನ್ನ ಒಂದು ಕಥೆಯ ಮೂಲಕ ನಾನು ಪ್ರಸ್ತಾಪಿಸುತ್ತೇನೆ. ಬ್ರಹ್ಮಾಂಡದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯಬೇಕೆಂದರೆ 3 ಶಕ್ತಿಗಳು ಕೆಲಸ ಮಾಡಬೇಕು. ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸಿಕೊಳ್ಳುತ್ತಾ ಇದ್ದೀರಿ ಅಂದರೆ ನಮ್ಮ ಒಳಗೆ ಇರುವ ಜೀವ ಅಥವಾ ಚೈತನ್ಯ ಎಂದು ಕರೆಯುತ್ತೇವೆ. ಅದು ಇರಬೇಕು ಎಂದರೆ ಜೀವ ಜಗತ್ತಿಗೆ ಕಾರಣ ಸೂರ್ಯದೇವ. ನಾನು ಮಾತಾಡುತ್ತಾ ಉಸಿರಾಡುತ್ತಾ ಇದ್ದೀನಿ, ನೀವು ಕೇಳಿಸಿಕೊಳ್ಳುತ್ತಾ ಉಸಿರಾಡುತ್ತಾ ಇದ್ದೀರಿ ಅಂದರೆ ಆಮ್ಲಜನಕ ಮುಖ್ಯ. ಅದು ವಾಯುತತ್ವದಿಂದ ಸಿಗುವಂತದ್ದು. ಜೀವನದಲ್ಲಿ ಇಷ್ಟೆಲ್ಲಾ ಶಕ್ತಿಗಳು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವೆಲ್ಲವುಗಳನ್ನ ಪೂಜೆ ಮಾಡುವುದಕ್ಕಿಂತ ಮುಂಚೆ ಗಣೇಶನನ್ನು ಪೂಜೆ ಮಾಡುತ್ತೇವೆ. ವಿಘ್ನ ವಿನಾಶಕ ಯಾವ ಕಾರಣಕ್ಕೆ ಆದಿಪೂಜೆಗೆ ಅಧಿಪತಿ ಎಂದು ತಿಳಿಸುತ್ತೇನೆ. ಚಕ್ರವರ್ತಿ ಮಹಾಬಲಿ ಯಜ್ಞದಿಂದ ಶುರು ಮಾಡೋಣ. ಚಕ್ರವರ್ತಿ ಮಹಾಬಲಿ ಅಸುರನಾಗಿದ್ದರೂ ಧರ್ಮದಲ್ಲಿ ಇದ್ದವನು. ಯಾವುದೇ ಕಾರಣಕ್ಕೂ ಅಸುರರಿಗೆ ಮೋಸ ಆಗಬಾರದು. ಸಾಮ್ರಾಜ್ಯ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆಯವರ ಮೇಲೆ ದೌರ್ಜನ್ಯ ಮಾಡಬಾರದು ಅನ್ನೋ ಕಾರಣಕ್ಕೆ ಒಳ್ಳೆಯ ರಾಜನಾಗಿದ್ದ. ವಸುದೈವ ಕುಟುಂಬಕಂ ಎಂದರೆ ದೇವತೆಗಳೇ ಇರಲಿ, ಗಂಧರ್ವರೇ ಇರಲಿ, ಮನುಷ್ಯರೇ ಇರಲಿ, ಇವರೆಲ್ಲರೂ ಒಂದು ಕುಟುಂಬ. ಇವರೆಲ್ಲರೂ ಚೆನ್ನಾಗಿರಬೇಕು ಎನ್ನುವ ಕಾರಣಕ್ಕೆ ಒಂದು ಯಜ್ಞವನ್ನ ಮಾಡೋಣ ಎಂದು ಯಜ್ಞವನ್ನ ಏರ್ಪಡಿಸಿದರು. ಆ ಯಜ್ಞದ ಹೆಸರೇ ವಸುದೈವ ಕುಟುಂಬಕಂ.
ಯಜ್ಞ ಶುರು ಮಾಡುವುದಕ್ಕಿಂತ ಮುಂಚೆ ಯಾರನ್ನ ಮೊದಲ ಆಹ್ವಾನಿಸಬೇಕು ಎಂಬ ಪ್ರಶ್ನೆ ಬಂದಾಗ ಕೆಲವು ಜನ ವಿಷ್ಣು ಬೇಕು, ಅವನು ನಮ್ಮ ಆರಾಧ್ಯ ದೈವ ಅಂತ ಹೇಳಿದರು. ಕೆಲವು ಋಷಿಮುನಿಗಳು ಶಿವನನ್ನ ಕರೆಯಬೇಕು ಎಂದು ಪಟ್ಟು ಹಿಡಿಯುತ್ತಾರೆ. ಎಲ್ಲರಿಗೂ ಇಷ್ಟದೇವರು ಅಂತ ಇರುತ್ತಾರೆ. ತಮ್ಮ ದೇವರಿಗೆ ಮೊದಲ ಆದ್ಯತೆ ಸಿಗಬೇಕು ಎಂದು ಜಗಳ ಶುರುವಾಗುತ್ತದೆ. ಎಲ್ಲರೂ ಮಹಾವಿಷ್ಣು ಬಳಿಗೆ ಹೊರಡುತ್ತಾರೆ. ಆಗ ವಿಷ್ಣು ಎಲ್ಲರನ್ನ ಕರೆದುಕೊಂಡು ಶಿವನ ಹತ್ತಿರ ಹೊರಡುತ್ತಾರೆ. ಸಮಸ್ಯೆಗೆ ಪರಿಹಾರ ಹುಡುಕುವ ಸಮಯದಲ್ಲಿ ಶಿವ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ತಪಸ್ಸಿಗೆ ಕೂಡುವ ಸಂದರ್ಭದಲ್ಲಿ ಕಾರ್ತಿಕೇಯ ಮತ್ತು ಗಣೇಶನಿಗೆ ತಪಸ್ಸು ಭಂಗ ಆಗದ ಹಾಗೆ ನೋಡಿಕೊಳ್ಳಿ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಈ ಇಬ್ಬರು ಅಣ್ಣ ತಮ್ಮಂದಿಯರು ಕೂಡಿಕೊಂಡು, ಅಪ್ಪ ತಪಸ್ಸು ಮಾಡುತ್ತಿದ್ದಾನೆ, ಒಂದು ಸಮಸ್ಯೆ ಎದುರಾಗಿದೆ, ಆ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಯಾರೂ ಕೂಡ ಅಪ್ಪನ ತಪಸ್ಸನ್ನ ಭಂಗ ಮಾಡಬಾರದು ಎನ್ನುವ ಜವಾಬ್ದಾರಿ ಕೆಲಸವನ್ನು ಮಾಡೋಕೆ ಶುರು ಮಾಡುತ್ತಾರೆ. ಅದೇ ಸಂದರ್ಭದಲ್ಲಿ ಪರಶುರಾಮ ಶಿವನನ್ನ ನೋಡೋಕೆ ಕೈಲಾಸ ಪರ್ವತ ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಕಾರ್ತಿಕೇಯ ಹಾಗೂ ಗಣೇಶ ಅಪ್ಪ ತಪಸ್ಸು ಮಾಡುತ್ತಿದ್ದಾರೆ ಎಂದು ಹೇಳಿ ಸ್ವಲ್ಪ ಸಮಯದ ನಂತರ ಬನ್ನಿ ಎಂದು ಹೇಳಿದಾಗ ಪರಶುರಾಮನಿಗೆ ತುಂಬಾ ಕೋಪ ಬರುತ್ತದೆ. ಪರಶುರಾಮನ ಗುರು ಸ್ವಯಂ ಶಿವನಾಗಿರುತ್ತಾನೆ. ಯಾವುದೇ ಶಿಷ್ಯರಿಗೆ ತಮ್ಮ ಗುರುವನ್ನ ನೋಡಲು ಹೋಗುವ ಸಂದರ್ಭದಲ್ಲಿ ಯಾರಾದರೂ ತಡೆದರೆ ಇಷ್ಟವಾಗುವುದಿಲ್ಲ. ಪರಶುರಾಮ ಮತ್ತು ಶಿವನ ಸಂಬಂಧ ಕಾರ್ತಿಕೇಯ ಮತ್ತು ಗಣೇಶ ಹುಟ್ಟುವುದಕ್ಕಿಂತ ಮುಂಚೆಯದು. ಹಾಗಾಗಿ ಪರಶುರಾಮ ಶಿವನ ಹತ್ತಿರ ಹೋಗಬೇಕೆಂದು ತಿಳಿಸುತ್ತಾನೆ. ಕಾರ್ತಿಕೇಯ ಮತ್ತು ಗಣೇಶ ಹಾಗೂ ಪರಶುರಾಮ ನಡುವೆ ಮಾತನಾಡುತ್ತಾ ಅತಿ ಕೋಪ ಬಂದು ಗಣೇಶನ ಒಂದು ಹಲ್ಲನ್ನ ಉದುರಿಸಿ ಬಿಡುತ್ತಾರೆ. ಇದರಿಂದ ಗಣೇಶನಿಗೆ ಏಕದಂತ ಎಂದು ಹೆಸರು ಬರಲು ಕಾರಣವಾಯಿತು. ತನ್ನ ತಮ್ಮನಿಗೆ ಯಾವಾಗ ಹೊಡೆದರೂ ಆವಾಗ ಕಾರ್ತಿಕೇಯನಿಗೆ ಕೋಪ ಬಂದು ಯುದ್ಧಕ್ಕೆ ನಿಲ್ಲುತ್ತಾನೆ. ಸೇನಾಧಿಪತಿಯ ಗುಣ ಹೊಂದಿರುವಂತಹ ಕಾರ್ತಿಕೇಯ ದೇವತೆಗಳ ಸೇನಾಧಿಪತಿ ಎಂದು ಇವನನ್ನ ಕರೆಯುತ್ತಾರೆ. ಕಾರ್ತಿಕೇಯ ಮತ್ತು ಪರಶುರಾಮರ ನಡುವೆ ಯುದ್ಧ ಶುರುವಾದಾಗ ಗಣೇಶ ಮಧ್ಯಪ್ರವೇಶಿಸಿ ಪರಶುರಾಮರಿಗೆ, ನಿಮಗೆ ಕ್ಷಮಿಸುತ್ತೇನೆ, ಆದರೆ ನಮ್ಮ ತಂದೆಯ ತಪಸ್ಸಿಗೆ ಭಂಗ ಉಂಟು ಮಾಡಲು ಬಿಡುವುದಿಲ್ಲ ಎಂದು ಶಾಂತಿ, ಸಂಯಮ, ಧೈರ್ಯದಿಂದ ಹೇಳುತ್ತಾನೆ. ಆ ಸಮಯಕ್ಕೆ ಪಾರ್ವತಿ ಅಲ್ಲಿ ಬರುತ್ತಾಳೆ. ಪಾರ್ವತಿಗೆ ತುಂಬಾ ಕೋಪ ಬರುತ್ತದೆ. ಪರಶುರಾಮನಿಗೂ ತಾನು ಮಾಡಿದ್ದು ತಪ್ಪು ಎಂದು ಅರಿವಾಗುತ್ತದೆ. ಕ್ಷಮೆ ಕೇಳೋಕೆ ಶುರು ಮಾಡುತ್ತಾನೆ. ಇದೇ ಸಂದರ್ಭದಲ್ಲಿ ಶಿವ ಹೊರಗಡೆ ಬರುತ್ತಾನೆ. ಪಾರ್ವತಿ ಶಿವನಿಗೆ ಹೇಳುತ್ತಾಳೆ, ನಿನ್ನ ಶಿಷ್ಯನಿಗೆ ಏನು ದಂಡ ಕೊಡುತ್ತೀರೋ ಕೊಡು ಎಂದಾಗ ಶಿವ ದಂಡ ಕೊಡುವ ಅವಶ್ಯಕತೆ ಇಲ್ಲ ಎನ್ನುವ ದಾಟಿಯಲ್ಲಿ ಮಾತನಾಡುತ್ತಾ ಇರುವಾಗ ಗಣೇಶ ಹೇಳುತ್ತಾನೆ, ಯಾವುದೇ ತಪ್ಪಿಲ್ಲ, ಇಲ್ಲಿಗೆ ಬಿಟ್ಟು ಬಿಡೋಣ ಎಂದು ಹೇಳುತ್ತಾರೆ. ಆಗ ಶಿವನಿಗೆ ತುಂಬಾ ಖುಷಿಯಾಗುತ್ತದೆ. ಗಣೇಶ ಶಕ್ತಿಶಾಲಿಯಾಗಿರುವಾಗ ಅವನು ಏನು ಬೇಕಾದರೂ ಮಾಡಬಹುದಾಗಿದ್ದರೂ ಕೂಡ ಪ್ರಪಂಚದ ಒಳಿತಿಗಾಗಿ ಶಾಂತಿಯ ಮಾರ್ಗವನ್ನ ಕಂಡುಕೊಳ್ಳುತ್ತಾನೆ. ಒಂದು ವೇಳೆ ಪರಶುರಾಮ, ಗಣೇಶ, ಕಾರ್ತಿಕೇಯ ಯುದ್ಧಕ್ಕೆ ನಿಂತಿದ್ದರು ಅಂದರೆ ಅದರ ಪರಿಣಾಮ ಏನಾಗಬಹುದಿತ್ತು? ಮೂವರು ಸರ್ವಶಕ್ತರು. ಅದನ್ನ ತಪ್ಪಿಸಬೇಕು ಅನ್ನುವ ಕಾರಣಕ್ಕೆ ಗಣೇಶ ತನಗೆ ಆದಂತಹ ಅವಮಾನವನ್ನ ಮರೆತು ಪ್ರಪಂಚಕ್ಕೆ ಏನು ಒಳ್ಳೆಯದು ಅನ್ನುವುದನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಇದು ಒಳ್ಳೆಯತನ. ಶಕ್ತಿ ಇದೆ ಅಂದ ತಕ್ಷಣ ಶಕ್ತಿಯ ಪ್ರದರ್ಶನಕ್ಕೋಸ್ಕರ ಎಲ್ಲರೂ ಹೆಣಗಾಡುತ್ತಾರೆ. ಆದರೆ ನಮ್ಮ ಗಣೇಶ ಆ ಶಕ್ತಿಯನ್ನ ಒಳಗೆ ಇಟ್ಟುಕೊಂಡು ಸಂಯಮ ಅನ್ನು ಹೊರಗಡೆ ತೋರಿಸುತ್ತಾನೆ. ಇದನ್ನ ನೋಡಿ ಶಿವನು ಎಲ್ಲ ದೇವತೆಗಳಿಗೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ಯಾವ ವ್ಯಕ್ತಿ ತನ್ನ ಶಕ್ತಿಯನ್ನು ಶಾಂತಿಯ ಮೂಲಕ ಪ್ರಪಂಚದ ಒಳಿತಿಗಾಗಿ ಬಳಸಿಕೊಳ್ಳುವ ಸಾಮರ್ಥ್ಯವನ್ನು, ಸಂಯಮ, ವಿನಮ್ರತೆಯನ್ನ ಹೊಂದಿರುತ್ತಾನೆ, ಅವನೇ ಮೊಟ್ಟ ಮೊದಲ ಪೂಜೆಗೆ ಆಹ್ವಾನವನ್ನ ಪಡೆದುಕೊಳ್ಳುವುದಕ್ಕೆ ಯೋಗ್ಯ ವ್ಯಕ್ತಿ. ಹಾಗಾಗಿ ಗಣೇಶನಿಗೆ ಮೊದಲ ಆಹ್ವಾನವನ್ನು ಸಲ್ಲಿಸಬೇಕು ಎಂದು ಹೇಳುತ್ತಾನೆ. ದೇವೇಂದ್ರ ಮತ್ತು ಕಾರ್ತಿಕೇಯ ಇವರಿಗೆ ಬೇಜಾರಾಗುತ್ತದೆ. ಕಾರ್ತಿಕೇಯ ತನ್ನ ಶಕ್ತಿ ಪ್ರದರ್ಶನ ಮಾಡದೆ, ಅವಕಾಶ ಕೊಡದೆ ಗಣೇಶನಿಗೆ ಈ ರೀತಿ ಯೋಗ್ಯತೆಯನ್ನ ಘೋಷಣೆ ಮಾಡಿದ್ದು ಇಷ್ಟ ಆಗಲ್ಲ. ಇಂದ್ರ ಮತ್ತು ಇತರ ದೇವತೆಗಳು ನಮಗೆ ಮೊದಲ ಆದ್ಯತೆ ಸಿಗಬೇಕು ಎನ್ನುವ ದುರಾಸೆ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕಾರ್ತಿಕೇಯ ಹೇಳುತ್ತಾನೆ, ನನ್ನ ತಮ್ಮನಿಗೆ ಈ ಯೋಗ್ಯತೆ ಸಿಗಬಾರದು ಎನ್ನುವಂತಹ ಯಾವುದೇ ಉದ್ದೇಶವಿಲ್ಲ. ಆದರೆ ಒಂದು ಪರೀಕ್ಷೆಗೆ ಒಳಪಡಿಸದೆ, ಪರೀಕ್ಷೆಯಲ್ಲಿ ಪಾಸ್ ಆಗದೆ ಯೋಗ್ಯ ವ್ಯಕ್ತಿ ಅಂತ ನಿರೂಪಿಸುತ್ತೀರಾ.
ಹೇಗೆ? ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಎಂದು ಹೇಳುತ್ತಾನೆ. ಈ ಕಾರಣದಿಂದ ಒಂದು ಸ್ಪರ್ಧೆ ನಡೆಯುತ್ತದೆ. ಈ ಬ್ರಹ್ಮಾಂಡವನ್ನು ಯಾರು 3 ಬಾರಿ ಬಹಳ ವೇಗವಾಗಿ ಸುತ್ತಿ ಬರುತ್ತಾರೋ ಅನಂತ ಕಾಲದವರೆಗೆ ಮೊದಲ ಪೂಜೆ ಪಡೆಯೋಕೆ ಅವರು ಅರ್ಹರು. ಎಲ್ಲರೂ ಬ್ರಹ್ಮಾಂಡವನ್ನ ಸುತ್ತು ಹಾಕೋಕೆ ಹೊರಡುತ್ತಾರೆ. ಎಲ್ಲ ದೇವತೆಗಳ ನಡುವೆ ಸ್ಪರ್ಧೆ ನಡೆಯುತ್ತದೆ. ಇಂದ್ರ, ಅಗ್ನಿ, ವಾಯುದೇವ, ಸೂರ್ಯದೇವ, ಗಣೇಶ, ಕಾರ್ತಿಕೇಯ, ಬಹಳಷ್ಟು ದೇವತೆಗಳು ಪಾಲ್ಗೊಂಡಿರುತ್ತಾರೆ. ಪ್ರತಿಯೊಬ್ಬರು ಗಣೇಶನ ವಾಹನವನ್ನ ನೋಡಿ ನಕ್ಕಿರುತ್ತಾರೆ. ಈ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಎನ್ನುವ ಕಾರಣಕ್ಕೆ ಸೂರ್ಯದೇವ ತನ್ನ ಕರ್ತವ್ಯವನ್ನು ಮರೆತಿರುತ್ತಾನೆ. ಸೂರ್ಯದೇವ ಪ್ರಪಂಚಕ್ಕೆ ಬೆಳಕನ್ನು ಕೊಡೋದು ಆ ಕೆಲಸವನ್ನ ಮಾಡದೆ ಸ್ಪರ್ಧೆ ಹಿಂದೆ ಓಡಿ ಹೋಗಿರುತ್ತಾನೆ. ವಾಯು, ಅಗ್ನಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮಹತ್ತರವಾದ ಜವಾಬ್ದಾರಿಯನ್ನ ಏನು ಎನ್ನುವುದನ್ನ ಪಕ್ಕಕ್ಕಿಟ್ಟು ತಾನೇ ವಿಜಯಿಯಾಗಬೇಕು, ತಾನೇ ಸಮರ್ಥ ಅನಿಸಿಕೊಳ್ಳಬೇಕು ಎಂದು ಓಡುತ್ತಾ ಇರುತ್ತಾರೆ. ಸೂರ್ಯದೇವನ ಶಾಖ ಇಲ್ಲ ಅಂದರೆ ಜೀವ ಜಗತ್ತಿನಲ್ಲಿ ಏನೂ ಇರೋಕೆ ಸಾಧ್ಯ ಇಲ್ಲ. ಗಣೇಶ ಆವಾಗ ಆಲೋಚನೆ ಮಾಡ್ತಾನೆ, ಎಲ್ಲರೂ ಅವರವರ ಕೆಲಸ ಬಿಟ್ಟರು ಅಂದರೆ ಈ ಬ್ರಹ್ಮಾಂಡ ಸುಸೂತ್ರವಾಗಿ ನಡೆಯೋಕೆ ಹೇಗೆ ಸಾಧ್ಯ ಎಂದು ತಿಳಿದು ತಾನು ಗೆಲ್ಲದೇ ಇದ್ದರೂ ಪರವಾಗಿಲ್ಲ, ಈ ಬ್ರಹ್ಮಾಂಡ ಸರಿಯಾಗಿ ಕೆಲಸ ಮಾಡಬೇಕು ಎಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಕೈಲಾಸ ಪರ್ವತ ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದು ಎಂದು ಕರೆಯಲಾಗುತ್ತದೆ. ಆ ಕೇಂದ್ರ ಬಿಂದುವಿನಲ್ಲಿ ನಿಂತುಕೊಂಡು ಗಣೇಶ ದೀಪವನ್ನ ಬೆಳಗಿ ಬ್ರಹ್ಮಾಂಡದ ಕತ್ತಲೆಯನ್ನ ಕಾಪಾಡುತ್ತಾನೆ. ಇದನ್ನ ನೋಡಿ ಪಾರ್ವತಿ, ನಿನಗೆ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅಂತ ಇಲ್ಲವಾ ಎಂದು ಕೇಳುತ್ತಾಳೆ. ಆವಾಗ ಗಣೇಶ ಹೇಳುತ್ತಾನೆ, ಎಲ್ಲರೂ ಸ್ಪರ್ಧೆ ಹಿಂದೆ ಹೋಗಿದ್ದಾರೆ. ಬ್ರಹ್ಮಾಂಡಕ್ಕೆ ಏನು ಬೇಕು ಎಂದು ಯಾರಾದರೂ ಒಬ್ಬರು ನೋಡಬೇಕು ಅಲ್ಲವೇ? ಪರವಾಗಿಲ್ಲ, ನಾನು ಗೆಲ್ಲದೇ ಹೋದರೂ ಪರವಾಗಿಲ್ಲ ಅಂತ ಹೇಳುತ್ತಾನೆ. ಜೊತೆಗೆ ತನ್ನ ಅಪ್ಪನಿಂದ ಆಯೋಜನೆ ಆದ ಈ ಸ್ಪರ್ಧೆ ಅದಕ್ಕೆ ಯಾವುದೇ ಅವಮಾನ ಆಗಬಾರದು ಎನ್ನುವ ಕಾರಣಕ್ಕೆ ಅಪ್ಪ ಅಮ್ಮನ ಕೂರಿಸಿಕೊಂಡು, ನೀವು ಇಡೀ ಬ್ರಹ್ಮಾಂಡದ ಮಾತಾಪಿತಾ ಅಂತ ನಿಮ್ಮನ್ನ ಕರೆಯುವ ಸಂದರ್ಭದಲ್ಲಿ ತನ್ನ ಪ್ರಪಂಚನೇ ನೀವೇ ನನ್ನ ಸರ್ವಸ್ವ ಅಂತ ಹೇಳಿ 3 ಸುತ್ತು ಸುತ್ತಿ ಕೂತ್ಕೋತಾನೆ. ಕಾರ್ತಿಕೇಯನು ಇಂದ್ರ, ಸೂರ್ಯ, ವಾಯು ಎಲ್ಲರನ್ನ ಸೋಲಿಸಿ ವೇಗವಾಗಿ ಬರುತ್ತಾ ಇರುತ್ತಾನೆ. ಶಿವ ಹೇಳುತ್ತಾನೆ, ಸ್ಪರ್ಧೆಯಲ್ಲಿ ಗೆದ್ದಿದ್ದು ಗಣೇಶ ಅಂತ ಹೇಳ್ತಾರೆ. ಆವಾಗ ಕಾರ್ತಿಕೇಯನಿಗೆ ತುಂಬಾ ಕೋಪ ಬರುತ್ತದೆ ಮತ್ತು ನೋವು ಕೂಡ ಆಗುತ್ತದೆ. ತಮ್ಮ ಗೆದ್ದ ಅಂತ ಖುಷಿ ಇದ್ದರೂ ಕೂಡ ನಾನು ಅಂತ ಇರುತ್ತದೆಯಲ್ಲ, ಅದರಿಂದ ಕೋಪ ಬರುತ್ತದೆ. ಹೇಗೆ ಗೆದ್ದ ಗಣೇಶ ಎಂದು ಕೇಳುತ್ತಾನೆ. ಆವಾಗ ಶಿವ ಹೇಳುತ್ತಾನೆ, ನೀವೆಲ್ಲರೂ ನನಗೇ ಗೌರವ ಬೇಕು ಅನ್ನುವ ಕಾರಣಕ್ಕೆ ನೀವು ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಜೀವನದ ಉದ್ದೇಶವೇನು ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನಿಮ್ಮ ಸ್ಪರ್ಧೆಗೆ ಓಡ್ತಾ ಇದ್ರಿ. ಆದರೆ ಗಣೇಶ ಏನಾದರೂ ಪರವಾಗಿಲ್ಲ, ನಾನು ಸೋತರೂ ಪರವಾಗಿಲ್ಲ, ಬ್ರಹ್ಮಾಂಡ ಏನು ಬಯಸುತ್ತದೆ, ಎಲ್ಲರ ಒಳಿತಿಗೆ ಯಾವುದು ಸೂಕ್ತ ಎನ್ನುವುದನ್ನ ತಿಳಿದು ಅದನ್ನ ಮಾಡ್ತಾ ಇದ್ದ. ನಾಯಕತ್ವ ಗುಣ ಅಂತ ಇದನ್ನ ಹೇಳ್ತೀವಿ. ತನಗೆ ಏನು ಬೇಕು ಅದನ್ನ ಪಕ್ಕಕ್ಕಿಟ್ಟು ಸಮಾಜಕ್ಕೆ ಏನು ಬೇಕು, ಎಲ್ಲರ ಒಳಿತಿಗೆ ಏನು ಬೇಕು ಎಂದು ತಿಳಿದುಕೊಂಡ. ಹಾಗಾಗಿ ಗಣೇಶ ಯಾವತ್ತೂ ಕೂಡ ಮೊಟ್ಟಮೊದಲನೆಯ ಪೂಜೆ ತೆಗೆದುಕೊಳ್ಳುವುದಕ್ಕೆ ಅರ್ಹ ವ್ಯಕ್ತಿ ಎಂದು ಘೋಷಿಸುತ್ತಾನೆ. ನಮ್ಮ ಮಾನಸಿಕ ಸ್ಥಿತಿಗತಿ ಎನ್ನುವುದು ನಮ್ಮ ವ್ಯಕ್ತಿತ್ವ ರೂಪಣೆ ಮಾಡುತ್ತದೆ ಅನ್ನೋದಕ್ಕೆ ಗಣೇಶ ಒಳ್ಳೆಯ ನಿದರ್ಶನ. ಆತನ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ಮಾತನ್ನ ಇಲ್ಲಿ ನೆನಪಿಸಿಕೊಳ್ಳೋಣ. ಹಾಗೆಯೇ ಗಣಪತಿಯ ಪ್ರತಿಯೊಂದು ಅಂಗವೂ ಒಂದೊಂದು ಸಂದೇಶವನ್ನ ಸಾರುತ್ತದೆ. ಮೊದಲನೆಯದಾಗಿ ದೊಡ್ಡದಾದ ತಲೆ, ದೊಡ್ಡ ಆಲೋಚನೆ ಇರಲಿ ಜೀವನದಲ್ಲಿ ಎಂದು ಸಾರುತ್ತದೆ. ಪುಟ್ಟ ಕಣ್ಣುಗಳು ಏಕಾಗ್ರತೆಯನ್ನ ಸೂಚಿಸುತ್ತದೆ. ಅಗಲವಾದ ಕಿವಿಗಳು ಹೆಚ್ಚು ಆಲಿಸಿ ಅಂತ ತಿಳಿಸುತ್ತದೆ. ಇನ್ನು ಬಾಯಿ ಸೊಂಡಿಲು, ಕಡಿಮೆ ಮಾತನಾಡಿ ಎಂದು ಹೇಳುತ್ತದೆ. ಜೊತೆಯಲ್ಲಿ ಇರುವಂತಹ ಇಲಿ ಯಾರನ್ನೂ ಕನಿಷ್ಠ ಎಂದು ಕಾಣಬೇಡಿ ಎಂದು ಸಾರುತ್ತದೆ. ದೊಡ್ಡದಾದ ಹೊಟ್ಟೆ, ಕಷ್ಟ ಸುಖ ಬಂದರೂ ಜೀರ್ಣಿಸಿಕೊಳ್ಳಿ ಎಂದು ಹೇಳುತ್ತದೆ. ಗಣೇಶನಿಗೆ ತಂದೆ ತಾಯಿ ಎಂದರೆ ತುಂಬಾ ಪ್ರೀತಿ. ನೀವು ಕೂಡ ತಂದೆ ತಾಯಿಯ ಪ್ರೀತಿಗೆ ಪಾತ್ರರಾಗಿರಿ. ಈ ಬಾರಿಯ ಗಣೇಶ ಮನೆಯ ಮುದ್ದು ಮಕ್ಕಳಿಗೆ ವಿದ್ಯಾ, ಬುದ್ಧಿ, ಹಿರಿಯರಿಗೆ ನೆಮ್ಮದಿ, ಎಲ್ಲರಿಗೂ ಒಳಿತನ್ನು ಮಾಡಲಿ. ಪರಿಸರ ಸ್ನೇಹಿ ಗಣೇಶನನ್ನ ಕೂರಿಸಿ ಹಬ್ಬವನ್ನ ಆಚರಿಸೋಣ. ಜಯ ಮಂಗಳ ಶುಭ ಮಂಗಳ ನಿನಗೆ ಕೋರುವೆ ಬೆನಕ, ಮಂಗಳಾರತಿ ಧೂಪಾರತಿ ಮುದದಿಂದಲಿ ಬೆಳಗುವೆನು. ಜಯ ಮಂಗಳ ಶುಭ
ಇದುವರೆಗೆ ಗಣೇಶ ಚತುರ್ಥಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಥಮ ಪೂಜಿತ ಗಣನಾಥ ಈ ಕುರಿತು ಮಾತನಾಡಿದವರು ರೋಹಿಣಿ ಜತ್ತಿ. ಸಂಕಲನ ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ಮಾಣ ಬಿವಿ ಶ್ರೀಧರ್. ಕಾರ್ಯಕ್ರಮ ಪ್ರಸಾರವಾಗಿದ್ದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ.